ಒಬ್ಬ ಬಡಗಿ ಕಾಡಿನಲ್ಲಿ ಮರ ಕಡಿಯಲು ಹೋದಾಗ ಅಲ್ಲಿನ ವನದೇವತೆ ಪ್ರತ್ಯಕ್ಷಳಾಗಿ ಮರ ಕಡಿಯದಂತೆ ಕೇಳಿಕೊಳ್ಳುತ್ತಾಳೆ. ಅದಕ್ಕೆ ಪ್ರತಿಯಾಗಿ ಅವಳು ಬಡಗಿಗೆ 3 ವರಗಳನ್ನು ನೀಡುತ್ತಾಳೆ. ಬಡಗಿ ಮನೆಗೆ ಬಂದು ತನ್ನ ಹೆಂಡತಿಗೆ ಈ ವಿಷಯ ತಿಳಿಸುತ್ತಾನೆ. ಮೊದಲನೇ ವರ, ಹೆಂಡತಿ ಬಹಳ ಉತ್ಸಾಹದಿಂದ ನನ್ನ ಮುಂದೆ 1 ತಟ್ಟೆ ತುಂಬಾ ಕೇಕ್ ಬರಲಿ ಎಂದು ಕೇಳಿಕೊಳ್ಳುತ್ತಾಳೆ. ತಕ್ಷಣವೇ ಕೇಕ್ ಪ್ರತ್ಯಕ್ಷವಾಗುತ್ತದೆ. ಎರಡನೇ ವರ, ಇದನ್ನು ನೋಡಿ ಸಿಟ್ಟಾದ ಬಡಗಿ, 1 ಸಣ್ಣ ಕೇಕ್ಗಾಗಿ ವರವನ್ನೇ ಹಾಳು ಮಾಡಿದೆಯಲ್ಲ, ಈ ಕೇಕ್ ನಿನ್ನ ಮೂಗಿಗೆ ಅಂಟಿಕೊಳ್ಳಲಿ ಎಂದು ಕೋಪದಿಂದ ಹೇಳುತ್ತಾನೆ. ತಕ್ಷಣ ಕೇಕ್ ಅವಳ ಮೂಗಿಗೆ ಗಟ್ಟಿಯಾಗಿ ಅಂಟಿಕೊಳ್ಳುತ್ತದೆ. ಮೂರನೇ ವರ, ಹೆಂಡತಿಯ ಮುಖ ವಿಕಾರವಾದುದನ್ನು ಕಂಡು ಬಡಗಿಗೆ ಪಶ್ಚಾತ್ತಾಪವಾಗುತ್ತದೆ. ಬೇರೆ ದಾರಿಯಿಲ್ಲದೆ ತನ್ನ ಕೊನೆಯ ವರವನ್ನು ಬಳಸಿ ಆ ಕೇಕ್ ಅವಳ ಮೂಗಿನಿಂದ ಕೆಳಗೆ ಬೀಳಲಿ, ಅವಳ ಮುಖ ಮೊದಲಿನಂತಾಗಲಿ ಎಂದು ಕೇಳಿಕೊಳ್ಳುತ್ತಾನೆ. ಕೊನೆಗೆ ಅವರು ಶ್ರೀಮಂತರಾಗುವ ಅವಕಾಶವಿದ್ದರೂ ಕೋಪ ಮತ್ತು ಅವಿವೇಕದಿಂದ 3 ವರಗಳು ವ್ಯರ್ಥವಾಗುತ್ತವೆ. ನಾವು ಮೊದಲಿನಂತೆಯೇ ಬಡವರಾಗಿ ಉಳಿದರೂ ನೆಮ್ಮದಿಯಿಂದ ಇದ್ದೇವಲ್ಲ ಎಂದು ಸಮಾಧಾನಪಟ್ಟುಕೊಳ್ಳುತ್ತಾರೆ.